ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹಣೆ ಬರಹದ ಬಗ್ಗೆ, ರಾಜಕೀಯ ಭವಿಷ್ಯದ ಬಗ್ಗೆ ವಿಪರೀತ ಚರ್ಚೆಗಳಾಗ್ತಾ ಇರೋ ಬೆನ್ನಲ್ಲೇ ಅವರಿಂದ ಒಂದು ಮಾತಾದ್ರೂ ಬರುತ್ತಾ, ಅವರಿಂದ ಪ್ರತಿಕ್ರಿಯೆ ಸಿಗುತ್ತಾ ಅಂತ ನಾವು ನಿರಂತರ ಪ್ರಯತ್ನ ಪಡ್ತಾ ಇದ್ದೀವಿ. ಬಟ್ ಇಲ್ಲಿ ತನಕ ಕೇವಲ ಮೌನವೇ ಅವರ ಉತ್ತರ. ಏನು ಕೇಳಿದ್ರೂ ಕೂಡ ಪ್ರತಿಕ್ರಿಯೆ ಕೊಡ್ತಿಲ್ಲ. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಏನೇ ಪ್ರಶ್ನೆಗಳನ್ನ ಅವರನ್ನ ಕೇಳಿದ್ರು, ಕೆಪಿಸಿಸಿ ಕಚೇರಿಯಲ್ಲಿ ಪ್ರತ್ಯಕ್ಷರಾದ್ರು, ಸರಿ ಸಿಕ್ಕದ್ರಲ್ಲ ಅಪರೂಪಕ್ಕೆ ಅಂತ ನಾವು ಮಾತಾಡಿಸೋ ಪ್ರಯತ್ನವನ್ನು ಮಾಡಿದ್ರೆ ನೋ, ಮೌನವನ್ನ ಮುರಿಯುವಂತಹ ಅಂದಾಜಲ್ಲಿ ಅವ್ರು ಇರ್ಲಿಲ್ಲ. ಏನು ಕೇಳಿದ್ರು ಕೂಡ ಪ್ರತಿಕ್ರಿಯೆ ಕೊಡ್ಲಿಲ್ಲ. ಕ್ಯಾಮರಾ ಕಂಡ ತಕ್ಷಣ ಉತ್ತರ ಕೊಡಬೇಕಾಗತ್ತೆ ಅಂತ ಬೆನ್ನು ತಾಕಿ ಕೂತ್ರು ಜಮೀರ್ ಅಹಮದ್ ಖಾನ್. ಈಗ ನೀವು ಸಚಿವರಾಗಬೇಕು ಅಂತೇಳಿ ಡಿಮ್ಯಾಂಡ್ ಇದೆ ಸರ್. ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಈ ಕಡೆ ತಿರುಗಿ ಹೇಳಿ ಸರ್. ಈಗ ನೀವು ಸಚಿವರಾಗಬೇಕು ಅಂತೇಳಿ ಡಿಮ್ಯಾಂಡ್ ಇದೆ ಸರ್. ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಈ ಕಡೆ ತಿರುಗಿ ಹೇಳಿ ಸರ್. ಬಿಡಿ ಅದು ಮಾಡೋದು ಬೇಡ. ಈಗ ನೀವು ಸಚಿವರಾಗಬೇಕು ಅಂತೇಳಿ ಡಿಮ್ಯಾಂಡ್ ಇದೆ ಸರ್. ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಈ ಕಡೆ ತಿರುಗಿ ಹೇಳಿ ಸರ್. ಈಗ ನೀವು ಸಚಿವರಾಗಬೇಕು ಅಂತೇಳಿ ಡಿಮ್ಯಾಂಡ್ ಇದೆ ಸರ್. ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಈ ಕಡೆ ತಿರುಗಿ ಹೇಳಿ ಸರ್. ಓಕೆ, ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾದೇಶ್. ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಮಾತನಾಡಿ ಇನ್ನೇನು ಹಾಳು ಮಾಡ್ಕೊಳ್ಳೋದು, ಆಲ್ರೆಡಿ ಹಾಳಾಗಿದೆ ಅನ್ನೋದು ಅವರ ವರ್ತನೆಯ ಭಾಗನಾ? ಖಂಡಿತ ಮಮತಾ, ಯಾಕಂದ್ರೆ ಇದು ಹೈಕಮಾಂಡ್ ಹೇಳಿರುವಂಥದ್ದು, ಯಾರಾದರೂ ನಾಯಕರು ಹೇಳಿ ಇವರು ಈ ರೀತಿಯಾಗಿ ಸೈಲೆಂಟ್ ಆದ್ರ ಅಥವಾ ಜಮೀರ್ ಅಹಮದ್ ಖಾನ್ ಅವರೇ ಈ ರೀತಿಯಾಗಿ ಸೈಲೆಂಟ್ ಆದ್ರ ಗೊತ್ತಿಲ್ಲ. ಯಾಕಂದ್ರೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಯಾವುದೇ ವಿಚಾರವನ್ನ ಕೇಳಿದಂಥ ಸಂದರ್ಭದಲ್ಲಿ ಮಾಧ್ಯಮದವರು ಉತ್ತರವನ್ನ ಕೊಡ್ತಿದ್ರು, ನಿಂತು ಮಾತಾಡ್ತಾ ಇದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿ ಯಾವ ರೀತಿಯಾಗಿ ಬದಲಾಗಿದೆ ಅಂದ್ರೆ, ಮಾಜಿ ಸಚಿವರಾದ್ಮೇಲೆ ಯಾಕೆ ಬೇಕು ಅನ್ನೋ ತರದ ಪರಿಸ್ಥಿತಿ. ಅಂದ್ರೆ ಮಾತಾಡಿದ್ರೆ ಬೇರೇನೋ ಅರ್ಥ ಆಗುತ್ತಾ, ಬೇರೆ ಏನಾದ್ರೂ ಹೈಕಮಾಂಡ್ ನಾಯಕರುಗಳಾಗಿರ್ಬೋದು, ಬೇರೆ ಬೇರೆ ನಾಯಕರುಗಳೇನಾದ್ರೂ ಅನ್ಕೋತಾರ, ಸಚಿವ ಸ್ಥಾನ ಸಿಗದೆ ಹೋಗುತ್ತಾ, ಈ ತರದ ಭಯ ಏನಾದ್ರೂ ಕಾಡ್ತಿದ್ಯಾ ಜಮೀರ್ ಅಹಮದ್ ಖಾನ್ ಅವರಿಗೆ ಗೊತ್ತಿಲ್ಲ. ಇವತ್ತು ಜಿಬಿಯ ವೀಕ್ಷಕರ ಹಾಗೆ ಶಾಸಕರುಗಳ ಸಭೆಯನ್ನ ಕೆಪಿಸಿಸಿ ಕಚೇರಿಯಲ್ಲಿ ಹರಿಪ್ರಸಾದ್ ಅವರು ಕರೆದಿದ್ರು. ಆ ಸಭೆಗೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಬಂದಿದ್ರು. ಆ ಸಂದರ್ಭದಲ್ಲಿ ಯಾರ ಜೊತೆಗೂ ಅಂದ್ರೆ ಮಾಧ್ಯಮಕ್ಕೆ ಒಂದು ರೀತಿ ಕದ್ದು ಓಡಾಡೋ ರೀತಿಯಲ್ಲಿ ಓಡಾಡ್ತಾ ಇದ್ರು, ಎಲ್ಲೂ ಕೂಡ ಕಾಣಸಿಗ್ತಾ ಇರಲಿಲ್ಲ. ಕಡೆದಾಗಿ ಸಿಕ್ಕಂತ ಸಂದರ್ಭದಲ್ಲಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಬೆನ್ನು ಮಾಡಿ ಕೂತ್ಕೊಂಡ್ರು. ನಾವು ಯಾವುದೇ ರೀತಿಯಂತ ಪ್ರಶ್ನೆಗಳನ್ನ ಕೇಳ್ತಂತ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಂತ ಉತ್ತರವನ್ನ ಕೊಡ್ತಾ ಇಲ್ಲ. ಅಂದ್ರೆ ಜಮೀರ್ ಅಹಮದ್ ಖಾನ್ ಯಾವ ರೀತಿಯಾಗಿದ್ರು ಅಂದ್ರೆ, ಏನೇ ಕೇಳಿದ್ರು ಅಂದ್ರೆ ಪ್ರಶ್ನೆಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಉತ್ತರವನ್ನ ಕೊಟ್ಟು ಹೋಗ್ತಾ ಇದ್ರು. ಆದ್ರೆ ಈಗಿನ ಪರಿಸ್ಥಿತಿ ತುಂಬಾ ವಿಭಿನ್ನ ಆಗಿದೆ. ಅಂದ್ರೆ ಅವ್ರಿಗೆ ಆತಂಕ ಶುರುವಾಗಿದೆಯಾ ಅನ್ನುವಂಥದ್ದು. ಅಂದ್ರೆ ಈಗ ಸಚಿವ ಸ್ಥಾನ ಸಿಗ್ಲಿಲ್ಲ, ಮುಂದೆ ಏನಾದರೂ ಸಿಗುತ್ತಾ ಅನ್ನೋ ಥರದ ನಿರೀಕ್ಷೆ ಏನಾದರೂ ಇಟ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಆದರೆ ಹೈಕಮಾಂಡ್ ಸೂಚನೆಯೋ ಅಥವಾ
ಜಮೀರ್ ಅಹಮದ್ ಖಾನ್ ಅವರೇ ಸ್ವಯಂ ಈ ರೀತಿಯಾಗಿ ಇದೆ ಎಲ್ಲೂ ಮಾತಾಡೋದು ಬೇಡ, ಸ್ವಲ್ಪ ದಿನ ಮೌನವಾಗಿ ಇದ್ಬಿಡೋಣ ಅಂತರದ ಮನಸ್ಸು ಮಾಡಿದ್ದಾರ ಗೊತ್ತಿಲ್ಲ. ಆದ್ರೆ ಸಿಕ್ಕಂತ ಸಂದರ್ಭದಲ್ಲಿ ಮಾಧ್ಯಮದವರು ಪ್ರಶ್ನೆಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮೌನಕ್ಕೆ ಶರಣಾಗಿರುವಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯ ಉಂಟು ಮಾಡುತ್ತೆ. ಯಾಕಂದ್ರೆ ಪ್ರತಿ ಬಾರಿ ಸಿಕ್ಕಂತ ಸಂದರ್ಭದಲ್ಲೂ ಕೂಡ ಮಾತನಾಡಿ ಹೋಗ್ತಾ ಇದ್ದಂತ ಜಮೀರ್ ಅಹಮದ್ ಖಾನ್ ಮಾಜಿ ಸಚಿವರಾದ್ಮೇಲೆ ಮತ್ತೆ ಸಚಿವ ಸ್ಥಾನ ಸಿಗುತ್ತೋ ಇಲ್ಲ ಅನ್ನೋ ತರದ ಆತಂಕದಲ್ಲೋ ಅಥವಾ ಏನಾದ್ರೂ ಅವರಿಗೆ ಏನು ಮಾತನಾಡಬಾರದು ಅನ್ನೋ ತರದ ಸೂಚನೆ ಏನಾದ್ರೂ ಸಿಕ್ಕಿದ್ಯೋ ಗೊತ್ತಿಲ್ಲ. ಒಟ್ಟಾರೆ ಅವರು ಸೈಲೆಂಟ್ ಆಗಿದ್ದಾರೆ ಈಗ ಮಮತಾ. ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಈ ಸಂದರ್ಭದಲ್ಲಿ ಮಾತನಾಡಿ ಎಲ್ಲ ಕೆಡಿಸ್ಕೊಳ್ಳೋದಕ್ಕಿಂತ ಬೇಡ ಅಂತ ಇನ್ನೊಂದು ಸ್ವಲ್ಪ ಮೌನದ ಆಭರಣವನ್ನು ಧರಿಸ್ಕೊಂಡಂಗೆ ಕಾಣಿಸ್ತಾ ಇದೆ ಜಮೀರ್ ಅಹಮದ್ ಖಾನ್. ಈಗ ನೀವು ಸಚಿವರಾಗಬೇಕು ಅಂತೇಳಿ ಡಿಮ್ಯಾಂಡ್ ಇದೆ ಸರ್, ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಈ ಕಡೆ ತಿರುಗಿ ಹೇಳಿ ಸರ್. ಈಗ ನೀವು ಸಚಿವರಾಗಬೇಕು ಅಂತೇಳಿ ಡಿಮ್ಯಾಂಡ್ ಇದೆ ಸರ್, ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಈ ಕಡೆ ತಿರುಗಿ ಹೇಳಿ ಸರ್.